ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿರುತ್ತೆ 2026? ನೋಡಿ, ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಯೋಗ ಬಂದರೂ ಯೋಗವನ್ನು ಅನುಭವಿಸ್ತಲೇ ಇರುವಂತಹ ಸಂಕಷ್ಟದ ದಿನಗಳು ಕರ್ಕಾಟಕ ರಾಶಿ ಜಾಸ್ತಿ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಅದೃಷ್ಟ ಹೀನ ರಾಶಿ ಅಂತ ಹೇಳ್ಬೋದು. ಹ್ಮ್. ಎಲ್ಲವೂ ಇದೆ, ಅನುಭವಿಸೋಕ್ಕೆ ಯಾವುದನ್ನೂ ಆಗ್ತಾ ಇಲ್ಲ ಅನ್ನುವಂತಹ ವಾತಾವರಣದಲ್ಲಿ ಈ ಕರ್ಕಾಟಕ ರಾಶಿಯವರು ಇರ್ತಾರೆ. ನಾನು ಹೇಳುವಂಥದ್ದು, ವರ್ಷದ ಆಲ್ಮೋಸ್ಟು 3/4% ಕಷ್ಟವನ್ನು ಅನುಭವಿಸ್ತೀರಿ. ನಿಮಗೆ ಶನಿ ಉತ್ತಮವಾದಂಥ ಯೋಗ ಫಲವನ್ನು ಕೊಟ್ಟ, ತಂದೆ ತಾಯಿಗಳ ನೆರವು ತುಂಬ ಚೆನ್ನಾಗಾಗುತ್ತೆ. ಇವರಿಗೆ ತಂದೆ ತಾಯಿಗಳ ಸಹಕಾರ ಸಹಯೋಗ ತುಂಬ ಅನುಕೂಲವಾಗುತ್ತೆ. ಎಷ್ಟು ಅಂತ ಸಹಕಾರ ಸಹಯೋಗ ಮಾಡಲಿಕ್ಕಾಗತ್ತೆ? ಹೌದು. ಅಷ್ಟೆಲ್ಲವೂ ಸಹ ಹಣಕಾಸಿನ ಸಹಕಾರದಿಂದ ಹಿಡಿದು ನೀವು ಕಷ್ಟದಲ್ಲಿದ್ದಾಗ ನಿಮಗೆ ನೆರವಾಗುವಂತಹ ಎಲ್ಲ ಪ್ರಯತ್ನವನ್ನು ನಿಮ್ಮ ಹಿರೀಕರು, ನಿಮ್ಮ ದಾಯಾದಿಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಎಲ್ಲರೂ ಸಹ ಮಾಡ್ತಾರೆ. ಆದರೆ ಎಷ್ಟನ್ನು ಕೊಟ್ಟರೂ ಸಹ ನಿಮಗೆ ಕಷ್ಟದ ದಿನಗಳು ಅಂತ ಕಷ್ಟ ದಿನಗಳು ಕಳೆಯೋದು ಬಹಳ ಕಷ್ಟವಾದಂಥ ದಿನಗಳು. ಯಾಕೆ ಅಂತಂದರೆ ನಿಮಗೆ ದ್ವಾದಶದಲ್ಲಿ ಸುಮಾರು ರಾಶಿಗಳು ಬರುತ್ತೆ. ವ್ಯವಹಾರದಲ್ಲಿ ಕಷ್ಟಗಳು, ವ್ಯವಹಾರದಲ್ಲಿ ನಷ್ಟದ ವಾತಾವರಣಗಳು, ಭೂಮಿ ಕೆಲಸದಲ್ಲಿ ಹೋದಾಗ ತುಂಬ ಕಲಹಗಳು, ಭೂಮಿ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ, ಇನ್ನೊಬ್ಬರು ಒಂದು ಜೊತೆಯಲ್ಲಿ ವಾಗ್ವಾದಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ, ಗುರುವಿನ ಬಲವನ್ನು ಕಳ್ಕೊಳ್ತೀರಿ, ಹಣಕಾಸನ್ನು ಕಳ್ಕೊಳ್ತೀರಿ, ಹಣಕಾಸಿನ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ, ಭೂಮಿನ ತೆಗೆದುಕೊಳ್ಬೇಕಾದ್ರೆ ಮೋಸ ಹೋಗ್ತೀರಿ. ಏನೇನು ಮಾಡೋಕ್ಕೋದ್ರೂ ಸಹ ನಾನು ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ತೊಂದರೆಗಳೇ ಆಗುತ್ತೆ, ಎಲ್ಲೋದು ನಾನು ಮೋಸಕ್ಕೆ ಗುರಿ ಆಗ್ತೀನಿ ಎನ್ನುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಶನಿ ಬಲ ಹೊಂದಿದ್ರೆ ಏನು ಮಾಡೋದು, ಮಿಕ್ಕಿದ್ದೆಲ್ಲವೂ ಸಹ ನಿಮಗೆ ನಷ್ಟದ ವಾತಾವರಣಗಳನ್ನು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶನಿ ಯೋಗ ಚೆನ್ನಾಗಿದೆ ಅಂದರೆ ಶನಿ ಯೋಗ ಏನು ಕೊಡ್ತಾರೆ ಅಂತಂದರೆ ನಿಮಗೆ ದೊಡ್ಡವರಿಂದ ಸಹಕಾರ ಸಹಯೋಗ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಅದನ್ನು ಬಿಟ್ಟು ಗುರುವಿನ ಬಲ ಇಲ್ಲ ಅಂದರೆ ವ್ಯವಹಾರಗಳು ನಡೆಯೋದಿಲ್ಲ. ಶುಕ್ರ ಇದ್ದ ದುಡ್ಡು ಕಾಸಿನ ವ್ಯವಹಾರಗಳು ನಡೆಯೋದಿಲ್ಲ. ಬುಧ ಬಂದರೆ ಬುದ್ಧಿ ಚಂಚಲವಾಗುತ್ತೆ, ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ, ಏನೇನು ಬೇರೆ ಬೇರೆ ಆಲೋಚನೆಗಳನ್ನು ಮಾಡುತ್ತೆ, ಆಲೋಚನೆಯಲ್ಲಿಯೇ ಎಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಕುಜನ ದೋಷವೂ ಬರುತ್ತೆ, ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಬರುತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು, ಕರ್ಕಾಟಕ ರಾಶಿಯವರು ಏನಾದರೂ ವ್ಯವಹಾರಗಳನ್ನು ಮಾಡಬೇಕು ಗುರುಗಳೇ, ನಾನು ಹಂಗಾರೆ ಏನು ಮಾಡೋದು ಗುರುಗಳೇ ಅನ್ನಂಗಿದ್ರೆ ನಾನು ಹೇಳುವಂಥದ್ದು, ಸಂಕ್ರಾಂತಿ ಆ, ಶ್ರಾವಣ ಅಂದರೆ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ಕೊಳ್ಳೋಣ. ಅಲ್ಲಿವರೆಗೂ ಸಹ ನಾವು ಯಾವುದನ್ನೂ ಸಹ ಪ್ರಯತ್ನದಿಂದ ದೂರ ಇರುವಂಥದ್ದು ಉತ್ತಮ. ಕರ್ಕಾಟಕ ರಾಶಿಯವರು ಶ್ರಾವಣದ ತಿಂಗಳು ತನಕವೂ ಸಹ ನಿಮಗೆ ಆಲ್ಮೋಸ್ಟ್ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಕಷ್ಟವಾಗುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಗೊಂದಲಗಳು, ಒಂದಲ್ಲ ಒಂದು ಅವಘಡಗಳು ನಿಮ್ಮನ್ನು ಕಾಡ್ತಲೇ ಇರುತ್ತೆ. ಬೆಂಬಿಡದೆ ಒಂದು ಭೂತದ ರೀತಿಯಲ್ಲಿ ನಿಮ್ಮನ್ನು ಕಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಆದ್ದರಿಂದ ಶ್ರಾವಣ ಬರುವುದವರೆಗೂ ಆಗಸ್ಟ್ ತಿಂಗಳು ತನಕನೂ ಸಹ ನೀವು ಸ್ವಲ್ಪ ತಾಳ್ಮೆಯಿಂದಿದ್ದು ಅನಂತರದಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡೋಣ. ಅಂದರೆ ಮನೆ ಕಟ್ಟಬೇಕು ಅಂತನೋ, ಭೂಮಿ ತೆಗೆದುಕೊಳ್ಬೇಕು. ನಾನು ಆಗಲೇ ಹೇಳಿದೆ, ಭೂಮಿಯಲ್ಲಿ ಕಲಹ, ಹಣಕಾಸಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ನಿಮ್ಮ ಮನಸ್ಸನ್ನು ಈ ಮನೋಕಾರಕ ಕರ್ಕಾಟಕ ರಾಶಿ ಒಂದು ವೀಕ್ನೆಸ್ ಏನಂದರೆ, ಇವರು ಮನೋಕಾರಕನಾದಂಥ ಚಂದ್ರಗ್ರಹ ಯಾರಾದರೂ ಏನಾದರೂ ಅಂದರೆ ಹಂಗೆ ಕರಗ್ಬಿಡ್ತಾರೆ, ಹ್ಮ್ ಹ್ಮ್ ಹ್ಮ್. ಬೇಗ ಮನಸ್ಸನ್ನು ಜಾರಿಬಿಡುತ್ತದೆ. ಅದರಿಂದ ಇವರೇನು ಮಾಡಬೇಕು ಅಂತಂದರೆ, ಅಯ್ಯೋ ನನ್ನ ಕಷ್ಟ, ಅಯ್ಯೋ ನನ್ನ ಸಮಸ್ಯೆ, ನಿನಗೆ ಯಾಕಣ್ಣಂತ ಅವ್ರು ಏನಾದರೂ ನಿಮಗೆ ಬ್ರೈನ್ ವಾಶ್ ಮಾಡೋವಂಥದ್ದು, ನಿಮ್ಮ ಮನಸ್ಸನ್ನು ಕರಗಿಸುವಂತಹ ಮಾತುಗಳನ್ನು ಆಡಿ ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ಕೊನೆಗೆ ನಿಮಗೇನೆ ರೋಪ್ ಹಾಕುವಂಥ ಸ್ಥಿತಿಗೆ ಹೋಗ್ತಾರೆ. ದುಡ್ಡು ಕಾಸು ಅವರಿಂದ ನೀವು ವಾಪಸ್ ಈಸ್ಕೊಳ್ಳೋಕ್ಕೆ ಭಾಳವಾದಂಥ ಶ್ರಮವನ್ನು ಪಡುವಂಥ ವಾತಾವರಣಗಳಿಗೆ ನೀವು ಹೋಗ್ತೀರಿ. ಆದ್ದರಿಂದ ಯಾರಾದರೂ ಅಯ್ಯೋ ಇಲ್ಲಪ್ಪ ನಾನು ನಾಳೆ ಸತ್ತೋಗೇ ಬಿಡ್ತೀವಿ, ನಮಗೇನೋ ಒಂಚೂರು ಕೊಡಬೇಕು ಅಂತ ಅಂದರೆ ನೀವೊಂದು ₹100, ₹1000, ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂದರೆ ಒಂದು ₹50,000 ಕೊಟ್ಬಿಟ್ಟು ಇದು ನನಗೆ ಬರಲಿಲ್ಲ ಅಂತ ಕೊಟ್ಬಿಡಿ. ಅದನ್ನು ಬಿಟ್ಟು ನೀವು ಇನ್ನೊಬ್ಬರ ಹತ್ರನೇ ಯಾರ್ದೋ ಇಸ್ಕೊಂಡು ನಿಮ್ಗೆ ಯಾರಿಗೋ ಸಹಕಾರ ನಾನು ಹೆಲ್ಪ್ ಮಾಡಿಬಿಟ್ಟು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ನೀವೇನಾದರೂ ಅವ್ರಿಗೇನಾದ್ರು ಹೆಲ್ಪ್ ಮಾಡೋಕ್ಕೆ ಹೋದರೆ ನಿಮಗೆ ಖಂಡಿತವಾಗಿ ಅವರು ಮೋಸದ ಬಲೆಗೆ ನೀವು ಬೀಳ್ತಾ ಇದ್ದೀರಿ. ನಿಮ್ಮನ್ನು ಮೋಸಕ್ಕೆ ಜಾಲಕ್ಕೆ ಅವರು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆದ್ದರಿಂದ ನಾನು ಆಗಲೇ ಹೇಳಿದೆ ಕಿವಿ ಮಾತು, ಕೊಟ್ಬಿಟ್ಟು ಬಿಟ್ಬಿಡಿ. ನಿಮ್ಮ ಕೈ ಸಾಧ್ಯವಾದಷ್ಟು ನಂತರ ಸೇರೋದು ಒಂದು ₹1,000 ತೊಗೊಳ್ಳೆಯ ಅಂತ ಕೊಟ್ಬಿಟ್ಟು ಬಿಟ್ಬಿಡಿ. ಅದರಿಂದ ಬೇರೆ ಯಾರಿಗೂ ನೀವು ಹೆಲ್ಪ್ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗಿ ನೀವು ಆ ಸಂಕಷ್ಟಕ್ಕೆ ನೀವು ಗುರಿ ಆಗ್ತೀರಿ. ಹ್ಮ್ ಹ್ಮ್ ಹ್ಮ್. ಮದುವೆ ಮುಂಜಿಗಳು ಮಾಡಬೇಕು, ಮನೆ ಕಟ್ಟಬೇಕು, ಭೂಮಿ ತೆಗೆದುಕೊಳ್ಬೇಕು ಅಂತಂದರೆ ನಾನು ಈಗಲೂ ಹೇಳ್ತೀನಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತದಲ್ಲ ಶ್ರಾವಣದ ತಿಂಗಳು, ಅಲ್ಲಿವರೆಗೂ ಕಾಯಿರಿ. ಅನಂತರದಲ್ಲಿ ನಿಮಗೆ ನೀವು ಅಂದುಕೊಂಡಂಥ ಕೆಲಸಗಾರರು ಖಂಡಿತವಾಗಿ ನಿಮಗೆ ಆಗುತ್ತೆ. ವರ್ಷದ ಅಂತ್ಯ ಭಾಗ ಇದೆಯಲ್ಲ, ಅದು ನಿಮಗೆ ಉತ್ತಮವಾದಂಥ ಫಲ ಕೊಡುತ್ತೆ.
ಆರಂಭದಿಂದ 3/4% ಅಂದರೆ 8ನೇ ತಿಂಗಳು ತನಕನೂ ಸಹ ನಿಮಗೆ ಅಂಥ ಯೋಗ ಫಲ ಖಂಡಿತವಾಗಿ ಇರೋದಿಲ್ಲ. ಚಿಂತನೆಯನ್ನು ಮಾಡಿ, ಆಲೋಚನೆ ಮಾಡಿ, ವ್ಯವಹಾರವನ್ನು ಮಾಡಿ. ರಾಶ್ಯಾಧಿಪತಿ ಬಂದು ಚಂದ್ರನಾಗಿರ್ತಾನೆ. ಆದಷ್ಟು ಸಹ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಶಿವನ ದರ್ಶನ ಮಾಡಿ, ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನವನ್ನು ಮಾಡಿ. ಇಂತಹ ಯಾವುದಾದ್ರೂ ಶಿವನ ದೇವಸ್ಥಾನಗಳಿಗೆ, ಪವಿತ್ರವಾದಂಥ ದೇವಸ್ಥಾನಗಳಿಗೆ ಹೋಗಿ ಆರಾಧನೆಗಳನ್ನು ಮಾಡಿ. ನಿಮಗೆ ಆಗುವಂತಹ ಸಣ್ಣ ಪುಟ್ಟ ಅವಘಡಗಳಿಂದ ದೂರ ಆಗಲಿಕ್ಕೆ ನಿಮಗೆ ಸಹಯೋಗ ಖಂಡಿತವಾಗಿ ಸಿಗುತ್ತೆ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು. ಎಸ್ ಗುರುಗಳೇ, ಕರ್ಕಾಟಕ ರಾಶಿಯವರ ಕುರಿತಾಗಿ ಸಮಗ್ರ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ.